ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಡೆಲ್ಲಿಯಿಂದ ಸಿಕ್ತು ಗುಡ್ ನ್ಯೂಸ್. ನಿಜಕ್ಕೂ ಇದು ಇತ್ತೀಚಿನ ದಿನಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಪ್ರಯತ್ನಕ್ಕೆ ದೊಡ್ಡ ಆತ್ಮವಿಶ್ವಾಸ ತುಂಬುವಂಥ ಒಂದು ಸುದ್ದಿ ಡೆಲ್ಲಿಯಿಂದ ಬರ್ತಾ ಇರೋದು. ಏನು ಹಾಗಾದರೆ ಡಿ.ಕೆ.ಗೋಸ್ಕರ ಸೋನಿಯಾ ಗಾಂಧಿಯವರು ಏನು ಮಾಡ್ತಾ ಇದ್ದಾರೆ, ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ 2-3 ಮಹತ್ವದ ಬೆಳವಣಿಗೆಗಳಾಗಿವೆ ಡಿ.ಕೆ. ಶಿವಕುಮಾರ್ ಅವರ ನಿರಂತರ ಪ್ರಯತ್ನಕ್ಕೆ ಪೂರಕವಾಗಿ. ಏನೇನು? ಒಂದು, ರಾಹುಲ್ ಗಾಂಧಿ ಅವರಿಂದ ವಾಟ್ಸ್ಆ್ಯಪ್ ಮೆಸೇಜ್ ಬಂದಿದೆ, ನಿನ್ನೆ ನೋಡಿದ್ದೀವಿ ಅದನ್ನು. ವೇಟ್, ಐ ವಿಲ್ ಕಾಲ್ ಯು ಅಂದರೆ ದುಡುಕಬೇಡಿ, ನಾನು ಮಾತಾಡ್ತೀನಿ ಅನ್ನೋ ಅರ್ಥದಲ್ಲಿ ಸಂದೇಶ ಕೊಟ್ಟಿದ್ದಾರೆ. ಇನ್ನೊಂದು, ಖರ್ಗೆ ಅವರು ಕೂಡ ನಿಮಗೆ ದ್ರೋಹ ಆಗಲ್ಲ, ಹೆದರಬೇಡಿ ಅಂತ ಅಭಯ ಕೊಟ್ಟಿರೋದು ನೇರವಾಗಿ. ಸೊ ಒಂದು ವಿಷಯ ಕ್ಲಿಯರ್ ಆಯಿತು, ಹೈಕಮಾಂಡ್ ಮಾತು ಕೊಟ್ಟಿದ್ದು ಹೌದು, ಡಿ.ಕೆ.ಗೆ ಮಾತು ಕೊಟ್ಟಿದ್ದು ಹೌದು. ಈಗ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದೆ. ಬಟ್ ಮಾತು ಕೊಟ್ಟಿರೋ ವಿಷಯ ಕನ್ಫರ್ಮ್ ಆಯಿತು. 5-6 ಜನರ ನಡುವೆ ಆಗಿರೋ ಮಾತುಕತೆ. 5-6 ಜನ ಅಂದರೆ ವೇಣುಗೋಪಾಲ್, ಸುರ್ಜೇವಾಲಾ, ಖರ್ಗೆ ಮತ್ತು ಡಿ.ಕೆ. ಶಿವಕುಮಾರ್ ಅವರು, ಡಿ.ಕೆ. ಸುರೇಶ್ ಅವರು, ಸಿದ್ದರಾಮಯ್ಯನವರು, ಇಷ್ಟು ಜನ ಮಾತಾಡಿ ರಾಹುಲ್ ಗಾಂಧಿ ಅವ್ರಿಗೆ ಇದನ್ನು ಹೇಳಿದ್ದಾರೆ. ಸೋನಿಯಾ, ಪ್ರಿಯಾಂಕಾ ಗಾಂಧಿ ಕೂಡ ಈ ಮಾತನ್ನು ಡಿ.ಕೆ. ಕೊಟ್ಟಿದ್ದಾರೆ. ಇದಿಷ್ಟು ವಿಷಯ ಈಗ ಕ್ಲಿಯರ್ ಆಯಿತು, ಅದರಲ್ಲಿ ಯಾವುದೇ ಅನುಮಾನ ಉಳ್ಕೊಂಡಿಲ್ಲ. ಇದರ ನಡುವೆ ನೋಡಿ, ಡಿ.ಕೆ.ಗೆ ಒಂದು ಒಳ್ಳೆ ಸುದ್ದಿ ಬರ್ತಾ ಇರೋದು. ನಿನ್ನೆ ಎಲ್ಲ ಇದರ ಆಧಾರದಲ್ಲೇ ಅನಿಸುತ್ತೆ ಡಿ.ಕೆ. ಶಿವಕುಮಾರ್ ಅವರ ಅತ್ಯಾಪ್ತರು ಒಂದು ಮುಹೂರ್ತನೇ ಹೇಳಿಬಿಟ್ರು, ಇನ್ನು 3 ದಿನಗಳಲ್ಲಿ ಸುದ್ದಿ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಈಗ ಖುಷಿ ಆಗ್ತಿದೆ, ಕೊನೆಗೂ ನಮಗೆ ಸಮಾಧಾನ ಆಗ್ತಿದೆ ಅಂತ ಇಕ್ಬಾಲ್ ಹುಸೇನ್ ಅವರೆಲ್ಲ ನೇರವಾಗಿ ಖುಷಿ ಹಂಚಿಕೊಳ್ಳೋ ತನಕ ಅವರ ಸಂಭ್ರಮ ಕಾಣಿಸ್ತು. 3 ದಿನದಲ್ಲಿ ಒಳ್ಳೆ ಸುದ್ದಿ ಬರುತ್ತೆ ಅಂತ ಆಯ್ತು ಈಗ ಕೊನೆಗೂ ಅನ್ನೋ ರೀತಿಯಲ್ಲಿ ಅವ್ರ ಮಾತು. ಇದೆಲ್ಲ ಆಗೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಸ್ವಲ್ಪ ನಿಟ್ಟುಸಿರು ಬಿಡೋದಕ್ಕೆ ಕಾರಣ ಸೋನಿಯಾ ಗಾಂಧಿ ಅವರಿಂದ ಬಂದಿರೋ ಸಂದೇಶ. ಸೋನಿಯಾ ಗಾಂಧಿ ಅವರು ಡೆಲ್ಲಿಲಿಲ್ಲ, ಅವರು ವಿದೇಶದಲ್ಲಿದ್ದಾರಾ ಇಲ್ಲ ಬೇರೆ ಕಡೆ ಪ್ರವಾಸದಲ್ಲಿದ್ದಾರಾ, ರೆಸ್ಟಲ್ಲಿದ್ದಾರಾ, ಎಲ್ಲಿದ್ದಾರೆ ಗೊತ್ತಿಲ್ಲ. ಒಟ್ಟಲ್ಲಿ ಡೆಲ್ಲಿಗೆ ಶುಕ್ರವಾರ ಡಿ.ಕೆ.ಗಾಗಿ ಬರ್ತಿದ್ದಾರೆ. ಅಂದರೆ ಈ ಜಟಾಪಟಿ ಜೋರಾಗಿರೋ ಕಾರಣಕ್ಕೆ ಡಿ.ಕೆ. ಶಿವಕುಮಾರ್ ಅವ್ರ ಜೊತೆ ಅವತ್ತು ಮಾತಾಡಿದ್ದು ಸೋನಿಯಾ ಗಾಂಧಿ. ಸ್ಪಾಟಲ್ಲಿ ಇರಲಿಲ್ಲ ಅವರು, ಬಟ್ ವಿಡಿಯೋ ಕಾಲಲ್ಲಿ ಬಂದು ಪ್ರಿಯಾಂಕಾ ವಾದ್ರಾ, ಸೋನಿಯಾ ಗಾಂಧಿ ಇಬ್ಬರು ಮಾತಾಡಿದ ಮೇಲೇ ಡಿ.ಕೆ. ಒಪ್ಪಿದ್ದು. ಅಲ್ಲಿ ತನಕ ಹಠ ಹಿಡಿದು ಕೂತಿದ್ರು. ಅದಾದ ಮೇಲೆ ಆಣೆ ಪ್ರಮಾಣ ಸೋನಿಯಾ ಗಾಂಧಿಯವರ ಜೊತೆ ಮಾತುಕತೆ ಆದಮೇಲೆ ಸಿದ್ದರಾಮಯ್ಯನವರು, ಡಿ.ಕೆ. ಸುರೇಶ್ ಅವರು ತಲೆ ಮೇಲೆ ಕೈ ಇಟ್ಟು ಆಣೆ ಮಾಡಿದ್ರು ಅನ್ನೋದು ಸುದ್ದಿ ಅಲ್ವಾ ಇಲ್ಲಿ ತನಕ ನಾವು ಕೇಳಿರೋದು. ಸೊ ಈಗ ಸೋನಿಯಾ ಗಾಂಧಿನೇ ಬರಬೇಕು. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಕೊಟ್ಟ ಮಾತಿನ ವಿಚಾರ ಇಷ್ಟೆಲ್ಲ ಜೋರು ಬೆಳವಣಿಗೆಗಳಾಗ್ತವೆ ಅಂತ ನಿರೀಕ್ಷೆ ಮಾಡಿರ್ಲಿಕ್ಕಿಲ್ಲ, ಅಥವಾ ಇನ್ನೂ ಸಮಯ ಇದೆ ಅಂತ ಕಾಯ್ತಾ ಇರುತ್ತೆ ಹೈಕಮಾಂಡು, ಆವಾಗ ನೋಡ್ಕೊಳ್ಳೋಣ ಅಂತ ಇಷ್ಟು ದಿನ ಸುದ್ದಿಗೆ ಬಂದಿರಲಿಲ್ಲ. ಈಗ ಸೋನಿಯಾ ಗಾಂಧಿಯವರೇ ಬರ್ತಿದ್ದಾರೆ. ಡಿ.ಕೆ. ಭೇಟಿಗೂ ಕೂಡ ಬಹುತೇಕ ಸಮಯ ಸಿಕ್ಕಿದೆ ಅಂತಲೇ ಹೇಳಲಾಗ್ತಿರೋದು. ಸೋನಿಯಾ ಗಾಂಧಿಯವರ ಮೂಲಕವೇ ಇಬ್ಬರನ್ನೂ ಕೂರಿಸ್ತಾರೆ. ಬಹುತೇಕ ಶನಿವಾರ ಇಲ್ಲ ರವಿವಾರ ನಡೆಯುತ್ತೆ ಅದು. ವೀಕೆಂಡಲ್ಲಿ ಇಬ್ಬರನ್ನೂ ಕೂಡ ಒಟ್ಟಿಗೆ ಕೂರಿಸ್ತಾರೆ. ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಇಬ್ಬರು. ರಾಹುಲ್ ಗಾಂಧಿ ಅವರು ಮಾತಾಡಲ್ಲ, ಬದಲಾಗಿ ಸೋನಿಯಾ ಗಾಂಧಿನೇ ಮಾತಾಡಕ್ಕೆ ಇಳಿತಿದ್ದಾರೆ ಅನ್ನೋದು ಒಂದು ಶುಭ ಸುದ್ದಿ ಡಿ.ಕೆ. ಕ್ಯಾಂಪ್ಗೆ ಸಿಕ್ಕಿರೋದು. ಈಗ ಯಾಕೆ ಸೋನಿಯಾ ಗಾಂಧಿಯವ್ರ ಮಧ್ಯ ಪ್ರವೇಶಿಸಿರೋದು ಅಂತ ಕೇಳಿದ್ರೆ, ರಾಹುಲ್ ಗಾಂಧಿಯವರ ಮಾತಿಗೂ ಕೂಡ ಮಣಿತಾರೆ ಇಬ್ಬರು ನಾಯಕರು ಅಂತ ಅನಿಸಲ್ಲ. ಸೋನಿಯಾ ಅಂದರೆ ಟಾಪ್ ಲೀಡರ್. ಸಿದ್ದರಾಮಯ್ಯನವ್ರಿಗೂ ಕೂಡ ಪಕ್ಷಕ್ಕೆ ಬಂದಾಗ ಸೋನಿಯಾ ಗಾಂಧಿಯವರು ಯಾವ್ಯಾವ ರೀತಿ ಅವಕಾಶ ಮಾಡಿಕೊಡ್ತಾ ಹೋದರು ಅನ್ನೋದು ಗೊತ್ತು. ಸಿದ್ದರಾಮಯ್ಯನವ್ರಿಗೆ ಅದು ತುಂಬ ಚೆನ್ನಾಗಿ ಗೊತ್ತು, ತನಗೆ ಪಕ್ಷದಲ್ಲಿ ಏನು ಸಿಕ್ಕಿದೆ ಅಂತ. ಪಕ್ಷಕ್ಕೆ ದೊಡ್ಡ ಬಲ ತುಂಬಿದ್ದಾರೆ ಸಿದ್ದರಾಮಯ್ಯನವರು, ಅವರ ಮಾಸ್ ಲೀಡರ್ಶಿಪ್ ಡೌಟ್ ಇಲ್ಲ. ಆದರೆ ಪಕ್ಷ ಯಾವ ರೀತಿ ವೇದಿಕೆ ಅವರಿಗೆ ಕ್ಲಿಯರ್ ಮಾಡಿಕೊಡ್ತು, ಖರ್ಗೆಯವರನ್ನು ಡೆಲ್ಲಿಗೆ ಕರೆಸ್ಕೊಂಡಿದ್ದು ಕೇವಲ ಸಿದ್ದರಾಮಯ್ಯನವ್ರಿಗೋಸ್ಕರ. ಮತ್ತು ಅವತ್ತಿದ್ದು ಸೋನಿಯಾ ಗಾಂಧಿಯವರು, ಅವರ ತೀರ್ಮಾನ. ರಾಹುಲ್ ಗಾಂಧಿಯವ್ರಿಗಿಂತ ಅವತ್ತು ಸಿದ್ದರಾಮಯ್ಯನವ್ರಿಗೆ ಸೋನಿಯಾ ಗಾಂಧಿಯವರಲ್ವ ಅವಕಾಶಗಳನ್ನು ಕೊಟ್ಟಿದ್ದು, ಒಂದು ಋಣ ಇರುತ್ತೆ. ಸೋನಿಯಾ ಗಾಂಧಿಯವರೇ ಈಗ ಬಂದು ಮಾತಾಡಬೇಕು ಅನ್ನೋ ನಿರ್ಧಾರ ಆಗಿರೋದೇ ಡಿ.ಕೆ. ಶಿವಕುಮಾರ್ ಅವರು ನಿಟ್ಟುಸಿರು ಬಿಡ್ತಿರುವ ಬೆಳವಣಿಗೆ. ನಂಬರ್ 1, ಡಿ.ಕೆ. ಶಿವಕುಮಾರ್ ಅವರು ಸೋನಿಯಾ ವಿಚಾರದಲ್ಲಿ ತುಂಬ ನಿಷ್ಠೆ ತೋರಿಸ್ಕೊಂಡು ಬಂದಿದ್ದಾರೆ. ಜೈಲಿಗೆ ಹೋದಾಗ, ಡಿ.ಕೆ. ಜೈಲಿಗೆ ಹೋದಾಗ ಸ್ವತಃ ಸೋನಿಯಾ ಗಾಂಧಿಯವರು ನೋಡೋದಕ್ಕೆ ಬಂದಿದ್ರು ಅನ್ನೋದು ನೆನಪಿದೆ. ಮತ್ತು ಏನೇ ಬಂದರೂ ಡಿ.ಕೆ. ತಾನು ಜೈಲಲ್ಲಿ ಕೊಳತ್ರೂ ಪರವಾಗಿಲ್ಲ, ಕೆಲವು ಸೀಕ್ರೆಟ್ಸನ್ನು ಬಿಟ್ಟು ಕೊಡಲಿಲ್ಲ, ಬೇರೆಯವ್ರ ಕುತ್ತಿಗೆಗೆ ಬರೋ ಥರ ಮಾಡಲಿಲ್ಲ ಅನ್ನೋದೊಂದು ವಿಷಯ. ಆಮೇಲೆ KPCC ಅಧ್ಯಕ್ಷ ಪಟ್ಟವನ್ನು ಕೂಡ ತಕ್ಷಣ ಕಟ್ಟಿದ್ರು ಸೋನಿಯಾ ಗಾಂಧಿಯವರು. ಕೆಲವು ಭವಿಷ್ಯದ ಭರವಸೆಗಳೂ ಕೂಡ ಅವತ್ತೇ ಕೊಡಲ್ಪಟ್ಟಿದ್ದು ಅಂತಲೂ ಚರ್ಚೆಗಳಾಗ್ತವೆ. ಮತ್ತು ಇದೇ ಸೋನಿಯಾ ಗಾಂಧಿಯವರು ಡಿ.ಕೆ.ಗೆ ಮಾತು ಕೊಟ್ಟಿದ್ದು 2.5 ವರ್ಷ ಆದಮೇಲೆ ನೀವು CM ಆಗ್ತೀರಾ ಅಂತ. ಮತ್ತು ಅವತ್ತು ಮಾತು ಕೊಟ್ಟಿದ್ದಷ್ಟೇ ಅಲ್ಲ, ಬಿಹಾರದ ಚುನಾವಣೆಗೂ 2-3 ತಿಂಗಳ ಮುಂಚೆ
ತಲೆ ಕೆಡಿಸ್ಕೊಳ್ಬೇಡಿ, ಮಾತು ಕೊಟ್ಟಂತೆ ಆಗುತ್ತೆ. ಬಿಹಾರ ಚುನಾವಣೆ ಆದಮೇಲೆ ನಿಮ್ಮ ಆಸೆ ನೆರವೇರುತ್ತೆ, ಪಕ್ಷಕ್ಕೆ ದುಡ್ದಿರೋದು ಹೌದು ಅನ್ನೋದನ್ನು ಮತ್ತೆ ಖಚಿತಪಡಿಸಿದ್ರು 2ನೇ ಸಲ ಅನ್ನೋ ಸುದ್ದಿ ಕೂಡ ನೋಡಿದ್ವಿ ನಾವು. ಈಗ ರಾಹುಲ್ ಗಾಂಧಿಯವರು ಮಾತಾಡಿದರೆ ಸಿದ್ದರಾಮಯ್ಯನವ್ರಿಗೊಂದು ಅಡ್ವಾಂಟೇಜ್ ಇರ್ತಿತ್ತು. ಇವತ್ತು ನಡೆಯುತ್ತೆ ಮೀಟಿಂಗು, ಬಿಹಾರದ ಫಲಿತಾಂಶದ ಏನಂತಾರೆ ಅದಕ್ಕೆ ಎಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಥರ ಒಂದಿಷ್ಟು ಬಂದಿರುತ್ತಲ್ಲ, ಅದ್ರ ಬಗ್ಗೆ ಆತ್ಮಾವಲೋಕನ ಅಂತ ಒಂದು ಮೀಟಿಂಗ್ ಇದೆ ಇವತ್ತು. ಸುರ್ಜೇವಾಲಾ, ವೇಣುಗೋಪಾಲ್ ಅವರು ಮತ್ತು ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು. ಫಸ್ಟ್ ಪಾರ್ಟಲ್ಲಿ ಬಿಹಾರದ್ದಾಗತ್ತೆ, 2ನೇ ಪಾರ್ಟಲ್ಲಿ ಕರ್ನಾಟಕದ ಈ ಸಮಸ್ಯೆ ಬಗೆಹರಿಸುವ ಬಗ್ಗೆ ಒಂದು ಫಾರ್ಮುಲಾ ರೆಡಿ ಆಗುತ್ತೆ. ಫೈನಲ್ ಫಾರ್ಮುಲಾ ಇವತ್ತು ರೆಡಿ ಆಗುತ್ತೆ ಅವ್ರ ಮಧ್ಯೆ. ಅದನ್ನು ಸೋನಿಯಾ ಅವರ ಎದುರು ಇಡ್ತಾರೆ. ಅಂದರೆ ಈಗಾಗಲೇ ಎಲ್ಲ ನಾಯಕರನ್ನು ಕರೆದು ಕೇಳಿ ರಿಪೋರ್ಟ್ಸ್ ತೊಗೊಂಡಿದ್ದಾರೆ. ಖರ್ಗೆ ಅವರು ಒಂದು ರಿಪೋರ್ಟ್ ತೊಗೊಂಡು ಹೋಗಿದ್ದಾರೆ, ಪ್ರಿಯಾಂಕ್ ಖರ್ಗೆ ಅವರ ಅಭಿಪ್ರಾಯ ಸಂಗ್ರಹ ಆಗಿದೆ. ಇಷ್ಟೆಲ್ಲ ಆದಮೇಲೆ ರಾಹುಲ್ ಗಾಂಧಿಯವರು ಒಂದು ಅಂದಾಜು ಲೆಕ್ಕಕ್ಕೆ ಬಂದಿರ್ತಾರೆ. ಇವತ್ತು ಮೀಟಿಂಗ್ ಆಗತ್ತೆ. ಆ ರಿಪೋರ್ಟನ್ನು ಸೋನಿಯಾ ಗಾಂಧಿಯವರು ಕೈಗಿಡ್ತಾರೆ. ಅಂದರೆ ಭವಿಷ್ಯದ ಲೆಕ್ಕಾಚಾರದಲ್ಲಿ ಈಗ ಫಾರ್ಮುಲಾ ರೆಡಿ ಆಗ್ತಿರೋದೇ ಪಕ್ಷದ ಭವಿಷ್ಯ, 28ರ ಚುನಾವಣೆ, 29ರ ಚುನಾವಣೆ ದೃಷ್ಟಿಯಿಂದ. ಒಂದಾದರೂ ಗಟ್ಟಿಯಾಗಿರೋ ಸರ್ಕಾರ ಬೇಕಲ್ಲ. ಕರ್ನಾಟಕದ ಸರ್ಕಾರ ಕಳ್ಕೊಂಡ್ರೆ ಎಷ್ಟು ಕಷ್ಟ ಅಲ್ವಾ ಅದು. ಹಾಗಾಗಿ ಈಗ ಉಳಿಸ್ಕೊಳ್ಳೋದು, ಮುಂದೆ ಗಳಿಸೋದು, ಎರಡನ್ನೂ ಕೂಡ ಮನಸ್ಸಲ್ಲಿಟ್ಕೊಂಡು ಫಾರ್ಮುಲಾವನ್ನು ರೆಡಿ ಮಾಡೋದು. ಅದನ್ನು ಸೋನಿಯಾ ಗಾಂಧಿಯವರ ಮೂಲಕ ಇಬ್ಬರು ನಾಯಕರಿಗೆ ಹೇಳಿಸೋದು. ಹೋದ್ಮೇಲೆ ನಾವು ಎಲ್ಲ ಇಂಪಾರ್ಟೆಂಟ್ 3-4 ಜನರಿಗೆ ಕರೆಸಿ ಮಾತಾಡ್ತೀನಿ. ಅದರಲ್ಲಿ ಚರ್ಚೆ ಆದ್ಮೇಲೆ ಯಾವ ರೀತಿಯಾಗಿ ಮುಂದೆ ನಡಿಬೇಕು ಅಂತಕ್ಕಂಥ ಮಾತನ್ನ ವಿಶೇಷವಾಗಿ ಇಂಥ ಗೊಂದಲಕ್ಕೆ ತೆರೆ ಬೀಳ್ತದೆ. ಅವರಿಗೆಲ್ಲ ಕರ್ಸೆ ಮಾತಾಡ್ಬೇಕಾಗ್ತದೆ, ಕರ್ಸೆ ಮಾತಾಡಿ ಸೆಟಲ್ ಮಾಡ್ತಾರೆ. ಈಗ ಹೆಂಗಾಗಿದೆ ಅಂದರೆ ರಾಜ್ಯದಲ್ಲಿ ಒಂದು ಕಡೆ ಸಿದ್ದರಾಮಯ್ಯನವರ ಬೆಂಬಲಿಗರು, ಅಹಿಂದ ಸಮುದಾಯದವರು ರಿಪೋರ್ಟೇ ಕಳಿಸ್ಕೊಟ್ಟು ಬಿಟ್ಟಿದ್ದಾರೆ. ಪ್ರೆಷರ್ ಬಿಲ್ಡ್ ಮಾಡೋಕೆ ನೋಡ್ತಿದ್ದಾರೆ ಸಿದ್ದರಾಮಯ್ಯನವ್ರ ಬೆನ್ನಿಗೆ ನಿಂತು. ನೋಡಿ ರಿಪೋರ್ಟ್ ಹೆಂಗೆ ಕಳಿಸ್ಕೊಟ್ಟಿದ್ದಾರೆ ಅಂತ. 80% ಅಷ್ಟು ಅಹಿಂದ ಮತದಾರರೇ ಇದ್ದಾರೆ 42 ಕ್ಷೇತ್ರಗಳಲ್ಲಿ. 83ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ 70% ಮತದಾರರು ಅಹಿಂದ ವರ್ಗದವರಿದ್ದಾರೆ. 49 ಕ್ಷೇತ್ರಗಳಲ್ಲಿ 60%ಕ್ಕಿಂತ ಹೆಚ್ಚು, 22 ಕ್ಷೇತ್ರಗಳಲ್ಲಿ 50%ಕ್ಕಿಂತ ಹೆಚ್ಚು ಅಹಿಂದದವರಿದ್ದಾರೆ. ಹಾಗೆ 5 ಕ್ಷೇತ್ರಗಳಲ್ಲಿ ಬಹುತೇಕ ಅಂದರೆ 90% ಅಹಿಂದ ಮತದಾರರೇ ಇದ್ದಾರೆ. ಹೀಗಿರುವಾಗ ಸಿದ್ದರಾಮಯ್ಯನವರನ್ನು ಕಳ್ಕೊಳ್ಳೋಕ್ಕಾಗುತ್ತಾ ಅನ್ನೋ ರೀತಿಯಲ್ಲಿ ಇವರು ರಿಪೋರ್ಟ್ ಇಟ್ಟಿದ್ದಾರೆ. ಬಟ್ DK ಶಿವಕುಮಾರ್ ಅವರು ಬೇರೆಯದ್ದೇ ಒಂದು ಫಾರ್ಮುಲಾ ರೆಡಿ ಮಾಡಿ ಆಲ್ರೆಡಿ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಜಮೀರ್ ಅಹಮದ್ ಖಾನ್, ಸತೀಶ್ ಜಾರಕಿಹೊಳಿ ಅವರನ್ನೇ ವಿಶ್ವಾಸಕ್ಕೆ ತಗೊಂಡು ಮೀಟಿಂಗ್ ಮಾಡಿ ನೀವು ಅಧಿಕಾರ ತಗೊಳ್ಳಿ. ಈಗ ನಿಮಗೇನಿದೆ ಸಿದ್ದರಾಮಯ್ಯನವರು ಇರುವಾಗ ಅದಕ್ಕಿಂತ ಹೆಚ್ಚಿಗೆ ಅಧಿಕಾರ ನಾನು ಬಂದರೆ ಕೊಡ್ತೀನಿ, ಅಂದರೆ ಸಿಗೋ ಥರ ಆಗಲಿ ಪಕ್ಷದಲ್ಲಿ ಅಧ್ಯಕ್ಷರಾಗಿ ನೀವು DCM ಆಗಿ, ಈ ಥರ ಆಫರ್ಗಳನ್ನು ಜಮೀರು ಸತೀಶ್ ಇಬ್ಬರಿಗೂ ಕೊಟ್ಟಿದ್ದಾರೆ. ಸೊ ಅಹಿಂದ ವೋಟ್ ಬ್ಯಾಂಕು ಪ್ಲಸ್ ಒಕ್ಕಲಿಗ ಕಾಂಬಿನೇಷನ್ನಲ್ಲಿ ಮೈನಸ್ ಕುರುಬ ಸಮುದಾಯ ಒಂದಾದರೂ ಕೂಡ ಬ್ಯಾಲೆನ್ಸ್ ಆಗೋ ರೀತಿಯಲ್ಲಿ DK ಒಂದು ಫಾರ್ಮುಲಾ ರೆಡಿ ಮಾಡ್ಕೊಂಡಿದ್ದಾರೆ. 5% ಒಕ್ಕಲಿಗ ಮತಗಳು DKಯಿಂದ 2023 ಚುನಾವಣೆಯಲ್ಲಿ ಎಷ್ಟೋ ದಶಕಗಳ ಬಳಿಕ ಕಾಂಗ್ರೆಸ್ಸನ್ನು ಆಶೀರ್ವದಿಸಿದೆ, ಅದು ಕೂಡ ಕನ್ಸಿಡರ್ ಆಗುತ್ತೆ. ಸೊ ಈ ರೀತಿ ಜಾತಿ ಸಮೀಕರಣದ ರಿಪೋರ್ಟ್ ಕೂಡ ಎರಡೂ ಕಡೆಯಿಂದ ಸಬ್ಮಿಟ್ ಆಗಿದೆ. ಆದಿಚುಂಚನಗಿರಿ ಸ್ವಾಮೀಜಿ 2.5 ವರ್ಷ ಆದಮೇಲೆ DKಗೆ ಅಧಿಕಾರ ಸಿಗತ್ತೆ ಅನ್ನೋ ಮಾತಾಗಿತ್ತು, ಅದೀಗ ಸಿಗತ್ತೆ ಅಂತ ನಾವು ಅಂದುಕೊಂಡಿದ್ದೀವಿ. ಹೈಕಮಾಂಡ್ ಈ ನಿಟ್ಟಿನಲ್ಲಿ ಸೂಕ್ತ ನಿರ್ಧಾರ ತಗೊಳ್ಳಿ ಅನ್ನುವಂಥ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ದಾರೆ. ಎಲ್ಲಿ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಇರುತ್ತೋ ಅಲ್ಲಿ ಅಭಿವೃದ್ಧಿಗೆ ಮಾರಕ ಆಗುತ್ತೆ, ಪೂರಕ ಆಗೋದಿಲ್ಲ. ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಬಂದ ಸಂದರ್ಭದಲ್ಲಿ ಇನ್ನು ಉಳಿದಿರ್ತಕ್ಕಂಥ ಕಾರ್ಯಾಂಗ ಇದೆಯಲ್ಲ, ಅದು ಎಫಿಷಿಯೆಂಟಾಗಿ ಕೆಲಸ ಮಾಡೋದು ಕಷ್ಟ ಆಗ್ತದೆ. ಇವೆಂಚುಯಲಿ ದ ಗ್ರೋತ್ ಆ್ಯಂಡ್ ದ ಪ್ರಾಸ್ಪರಿಟಿ ಆ್ಯಂಡ್ ದ ಪ್ರೋಗ್ರೆಸ್ ಆಫ್ ದ ಸ್ಟೇಟ್ ಇಸ್ ಗೋಯಿಂಗ್ ಟು ಸಫರ್. ಅದು ಆಗಬಾರ್ದು ಅಂತ ಅನ್ನೋ ಕಾರಣಕ್ಕೋಸ್ಕರ ಯಾವ ಪ್ರೀತಿಯನ್ನು ಇಟ್ಟು ಜನಗಳು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ರು, ಅದಕ್ಕೆ ನಂಬಿಕೆ ಬರೋ ರೀತಿಯಲ್ಲಿ ಶ್ರದ್ಧೆಯನ್ನು ನಡ್ಕೊಳ್ಬೇಕಾಗುತ್ತೆ ಕಾಂಗ್ರೆಸ್. ನಾವು ಏನು ಸಲಹೆ ಮಾಡ್ತೀರಿ? ಈಗಾಗಲೇ ಹೇಳಿದೆ, ಆದಷ್ಟು ಬೇಗ ನಮ್ಮ ರಾಜ್ಯದ ಇಂಟ್ರೆಸ್ಟನ್ನು ಗಮನದಲ್ಲಿ ಇಟ್ಕೊಂಡು ಮತ್ತು DK ಶಿವಕುಮಾರ್ ಅವರ ಹೋರಾಟ ಮತ್ತು ಅವರ ಶ್ರಮ, ಅವರ ತ್ಯಾಗವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಪಾಸಿಟಿವ್ ಆಗಿ ಧನಾತ್ಮಕವಾಗಿರ್ತಕ್ಕಂಥ ನಿರ್ಧಾರವನ್ನು ಹೈಕಮಾಂಡ್ ತಗೊಳುತ್ತೆ ಅಂತ ನಾನು ಭಾವಿಸ್ತೀನಿ. ಸಮುದಾಯ ಎರಡೂ ಕಡೆಯಿಂದ ಒಗ್ಗೂಡೋದನ್ನು ನೋಡ್ತಾ ಇದ್ದೀವಿ. ಸೊ ಇಷ್ಟೆಲ್ಲ ಪ್ರೆಷರ್ ಬಿಲ್ಡ್ ಆಗ್ತಿದೆ. ಈಗ ಹೈಕಮಾಂಡು ಪಕ್ಷದ ಭವಿಷ್ಯ, ಸಿದ್ದರಾಮಯ್ಯನವರು ಏನೇ ಅಂದರೂ 28ಕ್ಕೆ ನಾಯಕತ್ವ ವಹಿಸ್ಕೊಳ್ಳೋಕ್ಕಾಗಲ್ಲ, ಅವರ ನಾಯಕತ್ವದಲ್ಲಿ ಚುನಾವಣೆಗಂತೂ ಹೋಗಲ್ಲ.
ಯಾಕಂದರೆ ನಿರಂತರವಾಗಿ ಒಬ್ಬರನ್ನೇ ನೆಚ್ಕೊಂಡಿರೋಕ್ಕಾಗಲ್ವಲ್ಲ, ಪಕ್ಷದಲ್ಲಿ ಬೇರೆಯವ್ರಿಗೂ ಅವಕಾಶ ಕೊಡಲೇಬೇಕಾಯಿತು. ಸೊ 28ಕ್ಕೆ ದಿಢೀರಂತ ಹೊಸ ನಾಯಕತ್ವ ಪಕ್ಷಕ್ಕೆ ಕಷ್ಟ ಆಗತ್ತೆ, ಎದುರಿಸೋದು ತಯಾರಿ ಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಈಗ ಸೂಕ್ತ ಸಮಯ ಅಂತ ನಿರ್ಧಾರ ತಗೊಳ್ಳುವ ಸಾಧ್ಯತೆಯೂ ದಟ್ಟವಾಗಿ ಕಾಣಿಸ್ತಾ ಇದೆ ಒಂದು ಕಡೆ. ಮತ್ತೊಂದು ಕಡೆ ಸೋನಿಯಾ ಗಾಂಧಿ ಅವರು ಈಗ ತೀರ್ಪು ಕೊಡ್ತಾರೆ ಅನ್ನೋದು DKಗೆ ಆಶಾಭಾವವನ್ನು ಮೂಡಿಸಿರುವ ಬೆಳವಣಿಗೆ. ಕಾದು ನೋಡೋಣ. ಜೋರಾಗಿದೆ ಈಗ ಬೆಳವಣಿಗೆ. ನಿನ್ನೆ ಸಿದ್ದರಾಮಯ್ಯನವರು 2 ಕಾರ್ಯಕ್ರಮ, ಪೂರ್ವ ನಿಗದಿತ 2 ಕಾರ್ಯಕ್ರಮ ಸ್ಕಿಪ್ ಮಾಡಿದ್ದಾರೆ. ಅಂದರೆ ಸಂವಿಧಾನ ದಿನಾಚರಣೆ ಸಮಾರಂಭ, KPCC ಕಚೇರಿಯಲ್ಲಿನ ಸಂವಿಧಾನ ದಿನಾಚರಣೆ ಸಮಾರಂಭ ನಿಗದಿತ 2 ಕಾರ್ಯಕ್ರಮಗಳೆಲ್ಲ ಏಕಾಏಕಿ ಸ್ಕಿಪ್ ಮಾಡಿಬಿಟ್ಟಿದ್ದಾರೆ, ಗೈರಾಗಿದ್ದಾರೆ. ಅಂದರೆ ಟೆನ್ಷನ್ ಹೆಂಗೆ ಆವರಿಸ್ಕೊಂಡಿದೆ ಅಂದರೆ ಏನು ಬೇಕಾದರೂ ಆಗಬಹುದು, ಕಡೆ ಕ್ಷಣದ ಹೋರಾಟ, ಏನು ಮಾಡಬೇಕು ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಬಣ ಕೂಡ ಈಗ ಆಪರೇಷನ್ನು, ಮತ್ತೊಂದು ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ಅಂತೆಲ್ಲ ತಯಾರಿ ಮಾಡ್ಕೊಂಡಿರೋದು. ಸತೀಶ್ ಜಾರಕಿಹೊಳಿ ಅವರಂತೂ ಅವರು CM ಕುರ್ಚಿಯಿಂದ ಕೆಳಗಿಳಿದ್ರೂ ಕೂಡ ಪಕ್ಷಕ್ಕೆ ಅನಿವಾರ್ಯ ಅನ್ನೋ ಮೂಲಕ ಅವ್ರಿಗೊಂದು ಮಹತ್ವದ ಹುದ್ದೆ ಸಿಗಲಿ ಅನ್ನೋ ರೀತಿಯಲ್ಲೂ ಮಾತುಗಳೀಗ ಶುರುವಾಗ್ಬಿಟ್ಟಿದೆ. ಅವ್ರು ಇರಲಿ ಬಿಡಲಿ ಪಕ್ಷಕ್ಕೆ ಅನಿವಾರ್ಯ, ಅವರು CM ಕುರ್ಚಿಲಿ ಇಲ್ಲದೆ ಇದ್ರು ಅನ್ನುವಂಥ ಪ್ಲ್ಯಾನ್ ಬಿ, ಆಪ್ಷನ್ ಬಿ ಅನ್ನು ಈಗ ಅವರು ಕೊಡ್ತಾ ಇರೋದು ಕುತೂಹಲಕ್ಕೆ ಕಾರಣ ಆಗಿದೆ. ಕೈಪಾಳ್ಯದ ಮಹತ್ವದ ಬೆಳವಣಿಗೆ ಇದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.